ನಾಳೆ ಆಗಸ್ಟ್ 8 ಶುಕ್ರವಾರ ವರಮಹಾಲಕ್ಷ್ಮಿ ವ್ರತದಲ್ಲಿ ಅಪ್ಪಿತಪ್ಪಿಯೂ ಈ ತಪ್ಪುಗಳನ್ನು ಮಾಡಬೇಡಿ. ಎಷ್ಟು ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಿದರೂ ಈ ತಪ್ಪುಗಳು ಆದರೆ ಪೂಜೆಯ ಫಲ ಕಡಿಮೆಯಾಗುತ್ತದೆ. ವರಮಹಾಲಕ್ಷ್ಮಿಯು ಮನೆಗೆ ಬಂದು ಹರಸಲು ಯಾವ ನಿಯಮಗಳನ್ನು ಪಾಲಿಸಬೇಕು, ಯಾವ ತಪ್ಪನ್ನು ಮಾಡಲೇಬಾರದು ಎಂದು ಈಗ ತಿಳಿಯೋಣ. ವರಮಹಾಲಕ್ಷ್ಮಿ ವ್ರತಕ್ಕಾಗಿ ದೇವಿಗೆ ತಂದ ಸೀರೆಯನ್ನು ನೀವು ಮೈ ಮೇಲೆ ಹಾಕಿ ನೋಡಬಾರದು. ಕಳಸಕ್ಕೆ ಇಡುವ ತೆಂಗಿನಕಾಯಿಗೆ ಮುಖವಾಡ ಹಾಕಿಯೇ ವ್ರತ ಮಾಡಬೇಕೆಂದು ಶಾಸ್ತ್ರ ಹೇಳಿಲ್ಲ. ಆದ್ದರಿಂದ ಕಳಸ ಇಟ್ಟು ಪೂಜೆ ಮಾಡಿದರೂ ವ್ರತದ ಫಲ ಸಂಪೂರ್ಣವಾಗಿ ಸಿಗುತ್ತದೆ. ಕಳಸಕ್ಕೆ ತಾಳಿ ಹಾಕಬೇಕೆಂದು ನಕಲಿ ತಾಳಿ ಹಾಕಬೇಡಿ. ಬದಲಿಗೆ ಅರಿಶಿಣದ ಕೊಂಬನ್ನು ಕಟ್ಟಿ ದೇವಿಯನ್ನು ಯಾವುದೇ ಕಾರಣಕ್ಕೂ ಕಬ್ಬಿಣದ ಟಿಪಾಯಿ ಮೇಲೆ ಕೂರಿಸಬೇಡಿ. ಆದಷ್ಟು ಮರದ ಟೇಬಲ್ ಮೇಲೆ ವರಮಹಾಲಕ್ಷ್ಮಿಯನ್ನು ಕೂರಿಸಿ. ಪ್ಲಾಸ್ಟಿಕ್ ಹೂಗಳು, ಬಣ್ಣ ಬಣ್ಣದ ಲೈಟ್ಗಳನ್ನು ಲಕ್ಷ್ಮಿಯ ಮೇಲೆ ಹಾಕಬೇಡಿ. ಭಕ್ತಿಯಿಂದ ಅಲ್ಪ ಪ್ರಮಾಣದ ಪುಷ್ಪಗಳಿಂದ ದೇವಿ ಪೂಜೆ ಮಾಡಿದರೂ ತೊಂದರೆ ಇಲ್ಲ. ನಾಳೆ ಮನೆಯಲ್ಲಿ ಆಹಾರವನ್ನು ವ್ಯರ್ಥ ಮಾಡಬೇಡಿ. ಯಾರಾದರೂ ಹಸಿವು ಎಂದು ಬಂದರೆ ಕೈಲಾದ ಸಹಾಯ ಅಥವಾ ಅನ್ನದಾನ ಮಾಡಿ. ನಿಮ್ಮ ಕುಟುಂಬದಲ್ಲಿ ಕಳಸ ಇಟ್ಟು ಪೂಜೆ ಮಾಡುವ ಪದ್ಧತಿಯು ಆಗಿನಿಂದಲೂ ಬಂದಿಲ್ಲವೆಂದರೆ ಮಹಾಲಕ್ಷ್ಮಿ ದೇವಿಯ ಫೋಟೋ ಇಟ್ಟು ಪೂಜೆ ಮಾಡಿ. ಕಳಸಕ್ಕೆ ಇಡುವ ತೆಂಗಿನಕಾಯಿ ಚೆನ್ನಾಗಿದ್ಯಾ ಎಂದು ಮೊದಲೇ ನೋಡಿಕೊಳ್ಳಿ. ಒಂದು ಸಲ ಕಳಸ ಕೂರಿಸಿ ಅಲಂಕಾರ ಮಾಡಿ ಪೂಜೆ ಮಾಡಿದ ಮೇಲೆ ಪದೇ ಪದೇ ಕಳಸ ಮುಟ್ಟಬಾರದು. ಮಕ್ಕಳು ಮನೆಯಲ್ಲಿದ್ದರೆ ಕಳಸದ ಬಳಿ ಹೋಗದಂತೆ ನೋಡಿಕೊಳ್ಳಬೇಕು. ಕಳಸಕ್ಕೆ ಒಡವೆಗಳಿಂದ ಅಲಂಕಾರ ಮಾಡಬೇಕೆಂದರೆ ನೀವು ಬಳಸುವ ಬಂಗಾರದ ಒಡವೆಗಳನ್ನು ಮೊದಲು ಹಾಲಿನಲ್ಲಿ ನಂತರ ನೀರಿನಲ್ಲಿ ತೊಳೆದು ದೇವಿಗೆ ಅಲಂಕಾರಕ್ಕೆ ಬಳಸಬೇಕು. ದೇವಿ ಕೂರಿಸುವ ಜಾಗವನ್ನು ಇಂದಿನ ದಿನ ರಾತ್ರಿಯೇ ಅಲಂಕಾರ ಮಾಡಬಹುದು. ಆದರೆ ಕಳಸವನ್ನು ಹಬ್ಬದ ದಿನವೇ ಇಡಬೇಕು. ಕಳಸಕ್ಕೆ ಕೊಳೆತು ಹಾಳಾಗುವ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಹಾಕಬಾರದು. ನಿಂಬೆಹಣ್ಣನ್ನು ಕಳಸದ ಒಳಗೆ ಹಾಕಬೇಡಿ. ಮನೆಯ ಮುಖ್ಯ ದ್ವಾರದ ನೇರಕ್ಕೆ ವರಮಹಾಲಕ್ಷ್ಮಿಯನ್ನು ಕೂರಿಸಬೇಡಿ. ಬದಲಾಗಿ ಸ್ವಲ್ಪ ಪಕ್ಕಕ್ಕೆ ಕೂರಿಸಿ. ಯಾರಾದರೂ ಮನೆ ಒಳಗೆ ಬರುತ್ತಿದ್ದಂತೆಯೇ ದೇವಿ ಕಾಣಬಾರದು. ಈ ದಿನ ಹಾಲನ್ನು ಚೆಲ್ಲಬಾರದು. ವರಮಹಾಲಕ್ಷ್ಮಿ ವ್ರತದಲ್ಲಿ ಬಾಳೆ ಎಲೆ, ವಿಳೆದೆಲೆ, ಬಿಲ್ಪತ್ರೆ ಜೊತೆಗೆ ಮುತ್ತುಗದ ಎಲೆಯೂ ಕೂಡ ಇರಲೇಬೇಕು. ಈ ಎಲೆಗಳೆಲ್ಲ ಮಹಾಲಕ್ಷ್ಮಿ ದೇವಿಗೆ ತುಂಬಾ ಪ್ರೀತಿ. ಮನೆಗೆ ಈ ದಿನ ಯಾರೇ ಬಂದರೂ ತಾಂಬೂಲ, ಅರಿಶಿಣ, ಕುಂಕುಮ ಕೊಟ್ಟು ಕಳುಹಿಸಬೇಕು. ಗರ್ಭಿಣಿ ಸ್ತ್ರೀಯರು ಅರಿಶಿಣ ಕುಂಕುಮಕ್ಕೆ ಬಂದಾಗ ಅವರಿಗೆ 2 ತಾಂಬೂಲ, 2 ರವಿಕೆ ಪೀಸ್ ಕೊಡಬೇಕು. ವಿಧವೆಯರು ಅರಿಶಿಣ ಕುಂಕುಮಕ್ಕೆ ಬಂದಾಗ ಅವಮಾನಿಸಬಾರದು. ಅವರಿಗೂ ಅರಿಶಿಣ ಕುಂಕುಮವನ್ನು ಒಂದು ಪೊಟ್ಟಣಕ್ಕೆ ಕಟ್ಟಿ ಕೊಡಬೇಕು. ವರಮಹಾಲಕ್ಷ್ಮಿ ದೇವಿಯ ಕಳಸ ವಿಸರ್ಜನೆ ಸಮಯದಲ್ಲಿ ಈ ತಪ್ಪನ್ನು ಕೂಡ ಮಾಡಬೇಡಿ. ಎಷ್ಟೋ ಜನ ಕಳಸ ವಿಸರ್ಜನೆಯನ್ನು ಮಧ್ಯಾಹ್ನ ಸಮಯದಲ್ಲಿ ಮಾಡುತ್ತಾರೆ. ಹೀಗೆ ಮಾಡಬಾರದು. ತಂಪು ಸಮಯ ಅಂದರೆ ಸಂಜೆ ಸಮಯದಲ್ಲೇ ಕಳಸ ವಿಸರ್ಜನೆ ಮಾಡಬೇಕು. ಕಳಸಕ್ಕೆ ನೀರು ಹಾಕುವುದಾದರೆ ಗೋಡಂಬಿ, ಬಾದಾಮಿ, ಲವಂಗಗಳನ್ನು ಹಾಕಬಾರದು. ನೀರಿನ ಕಳಸಕ್ಕೆ ಅಕ್ಷತೆಯನ್ನು ಕೂಡ ಹಾಕಬಾರದು ಎಂದು ಪಂಡಿತರು ಹೇಳುತ್ತಾರೆ. ವ್ರತ ಮುಗಿದ ಮೇಲೆ ಕಳಸದ ನೀರನ್ನು ಮನೆ ಮಂದಿಯೆಲ್ಲ ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಳ್ಳಿ. ಉಳಿದ ನೀರನ್ನು ಕೂಡ ಮನೆಯ ಎಲ್ಲ ಗೋಡೆಗಳಿಗೂ ಸ್ವಲ್ಪ ಪ್ರೋಕ್ಷಣೆ ಮಾಡಬೇಕು. ವರಮಹಾಲಕ್ಷ್ಮಿ ವ್ರತದಲ್ಲಿ ನೀಲಿ ಹಾಗೂ ಕಪ್ಪು ಬಣ್ಣದ ಬಳೆಗಳನ್ನು ಇಡಬಾರದು. ಮನೆಗೆ ಬಂದ ಮುತ್ತೈದೆಯರಿಗೂ ಈ ಬಣ್ಣದ ಬಳೆಗಳನ್ನು ಕೊಡಬಾರದು. ಬದಲಿಗೆ ಹಸಿರು ಹಾಗೂ ಕೆಂಪು ಬಣ್ಣದ ಗಾಜಿನ ಬಳೆಗಳನ್ನು ನೀಡಿ. ವ್ರತ ಮಾಡಬೇಕು ಎಂದು ಸಾಲವನ್ನು ಮಾಡಬಾರದು. ಕಷ್ಟಪಟ್ಟು ವ್ರತವನ್ನು ಮಾಡಬೇಡಿ. ಇಷ್ಟಪಟ್ಟು ವ್ರತವನ್ನು ಮಾಡಿ. ನಿಮ್ಮ ಬಳಿ ವ್ರತಕ್ಕೆ ಬೇಕಾದಷ್ಟು ಹಣವಿಲ್ಲವೆಂದರೆ ಸರಳವಾಗಿ ದೇವಿಯ ಪೂಜೆ ಮಾಡಿ. ವರಮಹಾಲಕ್ಷ್ಮಿ ವ್ರತದ ದಿನ ಯಾರಿಗಾದರೂ ಹಾಲನ್ನು ದಾನವಾಗಿ ನೀಡಬೇಕು. ಇದರಿಂದ ಮಹಾಲಕ್ಷ್ಮಿ ಕೃಪೆಯಿಂದ ಸಕಲ ಸಂಪದಗಳು ಲಭಿಸುತ್ತದೆ. ಪೂಜೆಯನ್ನು ಗಾಬರಿಯಿಂದ ಸಮಯ ನೋಡುತ್ತಾ ಮಾಡಬಾರದು. ತಾಳ್ಮೆಯಿಂದ ಭಕ್ತಿಯಿಂದ ದೇವಿ ನೋಡುತ್ತಾ ಪೂಜೆ ಮಾಡಿ. ವರಮಹಾಲಕ್ಷ್ಮಿ ಇದು ಕೇವಲ ಹೆಂಗಸರ ಹಬ್ಬ ಅಂದುಕೊಳ್ಳಬೇಡಿ. ಮನೆಯ ಯಜಮಾನ ಅಥವಾ ನಿಮ್ಮ ಪತಿಯನ್ನು ಕೂಡ ಪೂಜೆಯಲ್ಲಿ ಕೂರಿಸಿ ಅವರ ಕೈನಲ್ಲೂ ಮಹಾಲಕ್ಷ್ಮಿ ದೇವಿಗೆ ಪೂಜೆ ಮಾಡಿಸಿ. ಈ ದಿನ ಸ್ನಾನದ ನೀರಿಗೆ 3 ಹನಿ ಹಾಲನ್ನು ಬೆರೆಸಿ ಸ್ನಾನ ಮಾಡಿದರೆ ತುಂಬಾ ಒಳ್ಳೆಯದು. ಸ್ನಾನದ ನೀರಿಗೆ ಅರಿಶಿಣ ಬೆರೆಸಿ ಸ್ನಾನ ಮಾಡಿದರೂ ಕೂಡ ಲಕ್ಷ್ಮಿ ಕೃಪೆ ಪ್ರಾಪ್ತಿಯಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಶೇರ್ ಮಾಡಿ. ಚಂದನಾಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.